ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೀಚರ್ಸ್ ಟೂಲ್ ಕಿಟ್. ವಿದ್ಯಾಂಜಲಿ ಪೋರ್ಟಲ್ನಲ್ಲಿ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ ಇನ್ಫಾರ್ಮೇಷನ್ನ ಯಾವ ಥರ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫಸ್ಟ್ಲಿ ಗೂಗಲ್ಗೆ ಹೋಗ್ಬಿಟ್ಟು ವಿದ್ಯಾಂಜಲಿ ಪೋರ್ಟಲ್ ಅಂತ ಟೈಪ್ ಮಾಡಿದಾದಮೇಲೆ ಫಸ್ಟ್ ಬರೋ ಲಾಗಿನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಲೆಯ ಯುಡೈಸ್ ಕೋಡ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡಿದ್ರೆ ಪೋರ್ಟಲ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜಲ್ಲಿ ಬಂದುಬಿಟ್ಟು ಅಸೆಟ್ಸ್ ಆರ್ ಮೆಟೀರಿಯಲ್ ಆರ್ ಎಕ್ವಿಪ್ಮೆಂಟ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ರೈಟ್ ಸೈಡ್ ಕಾಲಮಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ರಿಕ್ವೆಸ್ಟ್ ಇದು ಓಪನ್ ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಫಸ್ಟ್ ಕಾಲಮಲ್ಲಿ ಮೇಂಟೆನೆನ್ಸ್ ಆ್ಯಂಡ್ ರಿಪೇರ್ಸ್ ಅಂದ್ಕೊಡಿ. ಅಸೆಟ್ ಆರ್ ಮೆಟೀರಿಯಲ್ ನೇಮ್ ಅಂದರೆ ಪೇಂಟಿಂಗ್ ಆರ್ ವೈಟ್ ವಾಶ್ ಅಂತ ಕೊಡಿ. ನಂತರ ಎಷ್ಟು ಇಯರ್ಸ್ ಬೇಕೋ ಅಷ್ಟು ಇಯರ್ಸ್ ನಿಮಗೆ ಬೇಕಾಗಿರೋದು ಹಾಕ್ಕೊಳ್ಳಿ. ಕ್ವಾಂಟಿಟಿ ನಿಮಗೆ ಬೇಕಾಗಿರೋದು ಹಾಕ್ಬಿಡಿ. ಲಾಸ್ಟ್ ಡೇಟ್ ಆಫ್ ರಿಸೀವಿಂಗ್ ಅಪ್ಲಿಕೇಶನ್ ಇವತ್ತಿಂದೇ ಬರುತ್ತೆ, ಇವತ್ತಿಂದೇ ಆಗಬೇಕು. ಎಕ್ಸ್ಪೆಕ್ಟೆಡ್ ಡೇಟ್ ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ನಂತರ ಡೀಟೇಲ್ಸ್ ಆಫ್ ಅಸೆಟ್ಸ್ ಆರ್ ಮೆಟೀರಿಯಲ್ ಎಕ್ವಿಪ್ಮೆಂಟ್ ಅಂತಿರುತ್ತೆ. ಅಲ್ಲಿ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ತುಂಬಿ ಅಲ್ಲಿ ಒಂದು ಬಾಕ್ಸ್ ಇದೆ. ಅಲ್ಲಿ ಬಂದುಬಿಟ್ಟು ಒಂದು ಟಿಕ್ ಮಾರ್ಕ್ ಕೊಡಿ. ಟಿಕ್ ಮಾರ್ಕ್ ಆದಮೇಲೆ ಸೇವ್ ಆ್ಯಂಡ್ ಪಬ್ಲಿಷ್ ಅನ್ನೋದು ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಅದು ಸೇವ್ ಆಗಿರುತ್ತೆ. ನಂತರ ಡ್ಯಾಶ್ಬೋರ್ಡಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಬಂದುಬಿಟ್ಟು ಗ್ರೀನ್ ಕಲರ್ ಇದರಲ್ಲಿ ಅಸೆಟ್ಸ್ ಇದರಲ್ಲಿ ತೋರಿಸ್ತಿರುತ್ತೆ ಒಂದು ಅಂತ. ನಿಮಗೆ ಈ ಒಂದು ವಿಡಿಯೋ ಏನಾದರೂ ಯೂಸ್ಫುಲ್ ಆಯಿತು ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೋಡಿ ಇವಾಗ ತೋರಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.